ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಎನಿ ವುಮೆನ್ ಬೈ ಕ್ಯಾಥರಿನ್ ಟೈನನ್ ಈ ಒಂದು ಪದ್ಯದ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಸಮರಿಯನ್ನು ಡಿಸ್ಕಸ್ ಮಾಡೋಣ. ಎನಿ ವುಮೆನ್ ಪೊಯಮ್ ಬೈ ಕ್ಯಾಥರಿನ್ ಟೈನನ್. ಈ ಒಂದು ಪದ್ಯದಲ್ಲಿ ಕ್ಯಾಥರಿನ್ ಟೈನನ್ ರವರು ಒಂದು ಕುಟುಂಬದಲ್ಲಿ ಮಹಿಳೆಯ ಶಕ್ತಿಯ ಬಗ್ಗೆ ವಿವರಿಸ್ತಾ ಇದ್ದಾರೆ. ಮಹಿಳೆಯರು ಇಲ್ಲದೆ ಕುಟುಂಬವು ಏನೂ ಇಲ್ಲ, ಏಕೆಂದರೆ ಮಹಿಳೆಯರು ಕುಟುಂಬವನ್ನು ಒಟ್ಟಾಗಿ ಹಿಡಿದಿಟ್ಕೊಳ್ತಾರೆ, ಒಂದು ಕುಟುಂಬವನ್ನು ಕಾಪಾಡ್ತಾರೆ, ಕುಟುಂಬದ ಎಲ್ಲ ಸದಸ್ಯರನ್ನು ಒಟ್ಟಾಗಿ ಇರುವಂತೆ ನೋಡ್ಕೊಳ್ತಾರೆ. ಆ ಕುಟುಂಬಕ್ಕೆ ಆಧಾರ ಸ್ತಂಭವೇ ಮಹಿಳೆಯಾಗಿರ್ತಾಳೆ ಅಂತಕ್ಕಂತಹ ಒಂದು ಮೇನ್ ಥೀಮ್ನಲ್ಲಿ ಈ ಪದ್ಯವನ್ನು ಬರೆದಿರ್ತಾರೆ. ಬನ್ನಿ ಈ ಪದ್ಯದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ಕಲಿತಾ ಹೋಗೋಣ. ಮೊದಲ ಒಂದು ಸ್ಟ್ಯಾನ್ಸದಲ್ಲಿ ಕ್ಯಾಥರಿನ್ ಟೈನನ್ ರವರು ಹೇಳ್ತಾ ಇದ್ದಾರೆ, I am the pillar of the house, the keystone of the arch am I. Take me away, and roof and wall would fall to ruin me utterly. ನೋಡಿ, ಈ ಮೊದಲ ಒಂದು ಸ್ಟ್ಯಾನ್ಸದ ಮೊದಲ ಸಾಲನ್ನು ನೋಡಿ. ಐ ಆಮ್ ದ ಪಿಲ್ಲರ್ಸ್ ಆಫ್ ದ ಹೌಸ್, ನಾನು ಮನೆಯ ಕಂಬಗಳು. ಇಲ್ಲಿ ಮಹಿಳೆ ಹೇಳ್ತಾ ಇದ್ದಾಳೆ, ಒಂದು ಮನೆ, ಈ ಮನೆಗೆ ನಾನೇ ಪಿಲ್ಲರ್ಸ್, ನಾನೇ ಕಂಬಗಳು, ಅಡಿಪಾಯ ನಾನೇ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾಳೆ. ಆ ಮಹಿಳೆ ಮನೆಯ ಅಡಿಪಾಯ, ಅವಳು ಇಲ್ಲದೆ ಇದ್ದರೆ ಮನೆ ಅಂತಕ್ಕಂಥದ್ದು ನಿಲ್ಲೋದಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಕವಿ ಹೇಳ್ತಾ ಇರ್ತಕ್ಕಂಥದ್ದು ಮನೆಯಲ್ಲಿ ಆ ಮಹಿಳೆಯ ಮುಖ್ಯ ಆಧಾರ ಸ್ತಂಭ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಆಧಾರ ಸ್ತಂಭಗಳಿಗೆ ಹೋಲಿಕೆ ಮಾಡ್ತಾ ಇದ್ದಾರೆ. ದ ಕೀಸ್ಟೋನ್ ಆಫ್ ದ ಆರ್ಚ್ ಆಮ್ ಐ, ನಾನು ಒಂದು ಆರ್ಚ್, ಆ ಮನೆಯ ಒಂದು ಆರ್ಚ್ಗೆ ನಾನೇ ಕೀಸ್ಟೋನ್, ನಾನೇ ಒಂದು ರೀತಿ ಆಧಾರ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಟೇಕ್ ಮೀ ಅವೇ, ನನ್ನನ್ನು ತೆಗೆದು ಹಾಕಿದರೆ ದ ರೂಫ್ ವಾಲ್ ವುಡ್ ಫಾಲ್ ಟು ರೂಯಿನ್ ಮೀ ಅಟರ್ಲಿ, ಈ ಮನೆಯ ಛಾವಣಿ ಗೋಡೆಗಳು ಸಂಪೂರ್ಣವಾಗಿ ಕುಸಿದು ಬೀಳುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಆ ಆರ್ಚ್ ಅಂತಕ್ಕಂಥದ್ದು ಆ ಒಂದು ಕೇಂದ್ರ ಬಿಂದುವಾಗಿರುತ್ತೆ ಮನೆಯಲ್ಲಿ. ಇದು ಇಲ್ಲದೆ ಆ ಒಂದು ಕಮಾನು ಕುಸಿದು ಬೀಳುತ್ತೆ. ಅದೇ ರೀತಿ ಮಹಿಳೆಯ ಕುಟುಂಬದ ಕೇಂದ್ರ ಬಿಂದುವಾಗಿರ್ತಾಳೆ. ಅವಳೇನಾದರೂ ಇಲ್ಲದೆ ಇದ್ದರೆ ಆ ಮನೆ ಕುಸಿದು ಬೀಳುತ್ತೆ. ಅಂದರೆ ಆ ಒಂದು ಪಿಲ್ಲರ್ಸ್ ಮತ್ತು ಆರ್ಚ್ ಅಂತಕ್ಕಂಥದ್ದು ಇಲ್ಲದೆ ಹೋದರೆ ಏನಾಗುತ್ತೆ, ಆ ಮನೆಯ ರೂಫ್ ಗೋಡೆಗಳೆಲ್ಲವೂ ಕುಸಿದು ಬೀಳುತ್ತೆ. ಹಾಗೆ ಮಹಿಳೆ ಇಲ್ಲದೆ ಹೋದರೆ ಆ ಕುಟುಂಬವು ನಾಶವಾಗುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ನಂತರದ ಸ್ಟ್ಯಾನ್ಸದಲ್ಲಿ ಐ ಆಮ್ ದ ಫೈರ್ ಅಪಾನ್ ದ ಅರ್ತ್, ಐ ಆಮ್ ದ ಲೈಟ್ ಆಫ್ ದ ಗುಡ್ ಸನ್, ಐ ಆಮ್ ದ ಈಟ್ ದಟ್ ವಾರ್ಮ್ಸ್ ದಿ ಅರ್ತ್ ವಿಚ್ ಎಲ್ಸ್ ವರ್ ಕೋಲ್ಡರ್ ದ್ಯಾನ್ ದ ಸ್ಟೋನ್. ನೋಡಿ, ಈ ಸಾಲಿನಲ್ಲಿ ಹೇಳ್ತಾರೆ, ಐ ಆಮ್ ದ ಫೈರ್ ಅಪಾನ್ ದ ಅರ್ತ್, ನಾನು ಒಲೆಯ ಮೇಲಿನ ಬೆಂಕಿ ಇದ್ದ ಹಾಗೆ. ಐ ಆಮ್ ದ ಲೈಟ್ ಆಫ್ ದ ಗುಡ್ ಸನ್, ನಾನು ಈ ಭೂಮಿಗೆ ಬರತಕ್ಕಂಥ ಒಳ್ಳೆಯ ಸೂರ್ಯನ ಬೆಳಕು, ಅಂದರೆ ನಾನು ಒಂದು ರೀತಿ ಮನೆಗೆ ಸೂರ್ಯನ ಬೆಳಕಿನ ಹಾಗೆ. ಐ ಆಮ್ ದ ಹೀಟ್ ಆ್ಯಂಡ್ ದ ವಾರ್ಮ್ತ್ ಆಫ್ ದ ಅರ್ತ್, ನಾನು ಭೂಮಿಯನ್ನು ಬೆಚ್ಚಗಾಗಿಸುವ ಶಾಖ. ವಿಚ್ ಎಲ್ಸ್ ವರ್ ಕೋಲ್ಡರ್ ದ್ಯಾನ್ ದ ಸ್ಟೋನ್, ನಾನು ಇಲ್ಲದೆ ಹೋದರೆ ಅದು ಕಲ್ಲಿಗಿಂತ ತಣ್ಣಗೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಒಬ್ಬ ಮಹಿಳೆಯು ಕುಟುಂಬಕ್ಕೆ ಒಂದು ಶಾಖವನ್ನು ನೀಡ್ತಾಳೆ, ಬೆಳಕನ್ನು ನೀಡ್ತಾಳೆ, ಜೀವನವನ್ನು ನೀಡ್ತಾಳೆ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಆ ಮಹಿಳೆ ಅಂತಕ್ಕಂಥದ್ದು ಇಲ್ಲದೆ ಹೋದರೆ ಕುಟುಂಬವು ಜೀವವಿಲ್ಲದ ಕಲ್ಲಿನಂತೆ ತಣ್ಣಗಾಗತ್ತೆ. ಇಲ್ಲಿ ಆ ಮಹಿಳೆ ಅಂತಕ್ಕಂಥವಳು ಸೂರ್ಯನ ಬೆಳಕಿನಂತೆ ಭೂಮಿಯನ್ನು ಬೆಳಗಿಸ್ತಾಳೆ ಮತ್ತು ಬೆಚ್ಚಗಾಗಿಸ್ತಾಳೆ. ಹಾಗೆ ಆ ಒಂದು ಮಹಿಳೆ ಆ ಒಂದು ಕುಟುಂಬವನ್ನು ಬೆಳಗುತ್ತಾಳೆ, ಬೆಚ್ಚಗೆ ಇರಿಸ್ತಾಳೆ ಅಂತಕ್ಕಂಥದ್ದನ್ನು ಈ ಸಾಲುಗಳ ಮೂಲಕ ತಿಳಿಸ್ತಾರೆ. ಇನ್ನು ಮುಂದಿನ ಸ್ಟ್ಯಾನ್ಸಾಗೆ ಬಂದಾಗ, ಅಟ್ ಮೀ ದ ಚಿಲ್ಡ್ರನ್ ವಾರ್ಮ್ ದೇರ್ ಹ್ಯಾಂಡ್ಸ್, ಐ ಆಮ್ ದೇರ್ ಲೈಟ್ ಆಫ್ ಲವ್ ಅಲೈವ್, ವಿತೌಟ್ ಮೀ ಕೋಲ್ಡ್ ದ ಅರ್ತ್ ಸ್ಟೋನ್ ಸ್ಟ್ಯಾಂಡ್ಸ್, ನಾರ್ ಕುಡ್ ದ ಪ್ರೀಶಿಯಸ್ ಚಿಲ್ಡ್ರನ್ ಥ್ರೈವ್. ನೋಡಿ, ಈ ಸಾಲುಗಳಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು, ನನ್ನಲ್ಲಿ ಮಕ್ಕಳು ತಮ್ಮ ಕೈಗಳನ್ನು ಬೆಚ್ಚಗಾಗಿಸ್ಕೊಳ್ತಾರೆ. ಅಟ್ ಮೀ ದ ಚಿಲ್ಡ್ರನ್ ವಾರ್ಮ್ ದೇರ್ ಹ್ಯಾಂಡ್ಸ್, ನನ್ನ ಬಳಿ ಮಕ್ಕಳು ತಮ್ಮ ಕೈಗಳನ್ನು ಬೆಚ್ಚಗಾಗಿಸ್ಕೊತಾರೆ. ಐ ಆಮ್ ದೇರ್ ಲೈಟ್ ಆಫ್ ದ ಲವ್ ಅಲೈವ್, ನಾನು ಅವರ ಒಂದು ಜೀವಂತ ಪ್ರೀತಿಯ ಬೆಳಕು ಅಂತ ಹೇಳ್ತಾರೆ. ಅಂದರೆ ಮಕ್ಕಳು ತಮ್ಮ ತಾಯಿಯ ಉಪಸ್ಥಿತಿಯಲ್ಲಿ ಭದ್ರತೆಯನ್ನು ಪಡಿತಾರೆ, ಪ್ರೀತಿಯನ್ನು ಅನುಭವಿಸ್ತಾರೆ. ಮಹಿಳೆಯು ಮಕ್ಕಳಿಗೆ ಪ್ರೀತಿಯ ಮಾರ್ಗದರ್ಶನ ಮತ್ತು ಆ ಮಹಿಳೆಯು ಮಕ್ಕಳಿಗೆ ಸ್ಫೂರ್ತಿಯ ಮೂಲವಾಗಿದ್ದಾಳೆ ಅಂತ ಈ ಸಾಲುಗಳ ಅರ್ಥ. ಅಲ್ಲಿ ಮಹಿಳೆ ಅಂತಕ್ಕಂಥದ್ದಿಲ್ಲ ಅಂದರೆ ಆ ಮಕ್ಕಳಿಗೆ ಪ್ರೀತಿ ಅಂತಕ್ಕಂಥದ್ದು ಸಿಗಲ್ಲ, ಭದ್ರತೆ ಅಂತಕ್ಕಂಥದ್ದು ಸಿಗಲ್ಲ, ಪೋಷಣೆ ಅಂತಕ್ಕಂಥದ್ದು ಸಿಗಲ್ಲ, ಸರಿಯಾದ ಮಾರ್ಗದರ್ಶನ ಸಿಗಲ್ಲ. ಆದ್ದರಿಂದ ಮಹಿಳೆ ಅಲ್ಲಿ ಬೇಕು ಅಂತಕ್ಕಂಥದ್ದು ಹೇಳ್ತಾರೆ. ವಿತೌಟ್ ಮೀ ಕೋಲ್ಡ್ ದ ಅರ್ತ್ ಸ್ಟೋನ್ ಸ್ಟ್ಯಾಂಡ್ಸ್, ನಾರ್ ಕುಡ್ ದ ಪ್ರೀಶಿಯಸ್ ಚಿಲ್ಡ್ರನ್ ಥ್ರೈವ್, ನಾನು ಇಲ್ಲದೇ ಇದ್ದರೆ ಒಲೆ ತಣ್ಣಗಾಗತ್ತೆ, ಅಮೂಲ್ಯ ಮಕ್ಕಳು ಬೆಳೆಯಲು ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ.
ಅಂದರೆ ಮಹಿಳೆ ಇಲ್ಲದೆ ಒಂದು ಕುಟುಂಬವು ನಿರ್ಜೀವವಾಗುತ್ತೆ, ಮಕ್ಕಳು ಸರಿಯಾಗಿ ಬೆಳೆಯೋದಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥದ್ದನ್ನು ಈ ಸಾಲುಗಳ ಮೂಲಕ ಹೇಳ್ತಾರೆ. ಇನ್ನು ನಂತರದ ಒಂದು ಸ್ಟ್ಯಾನ್ಸಾಗೆ ಬಂದಾಗ, ಐ ಆಮ್ ದ ಟ್ವಿಸ್ಟ್ ದಟ್ ಹೋಲ್ಡ್ಸ್ ಟುಗೆದರ್ ದ ಚಿಲ್ಡ್ರನ್ ಇನ್ ಇಟ್ಸ್ ಸ್ಯಾಕ್ರಿಡ್ ರಿಂಗ್, ದೇರ್ ನಾಟ್ ಆಫ್ ಲವ್ ಫ್ರಮ್ ಹೂಸ್ ಕ್ಲೋಸ್ ಟೆದರ್ ನೋ ಲಾಸ್ಟ್ ಚೈಲ್ಡ್ ಗೋಸ್ ಎ ವ್ಯಾಂಡರಿಂಗ್. ನೋಡಿ, ಇಲ್ಲಿ ಈ ಸಾಲುಗಳಲ್ಲಿ ಹೇಳ್ತಾ ಇರ್ತಕ್ಕಂಥ, ನಾನು ಮಕ್ಕಳನ್ನು ತನ್ನ ಒಂದು ಪವಿತ್ರವಾದಂತಹ ಸ್ಥಳದಲ್ಲಿ ಒಟ್ಟಾಗಿ ಹಿಡಿದುಕೊಳ್ತಕ್ಕಂಥವಳು ನಾನು, ಅವರ ಪ್ರೀತಿಯ ಗಂಟು ನಾನು, ಜೊತೆಗೆ ಆ ಒಂದು ನಿಕಟವಾದಂತಹ ಬಂಧನದಿಂದ ಯಾವುದೇ ಮಗು ಅಲ್ಲಿ ಕಳೆದು ಹೋಗೋದಿಲ್ಲ, ಅಲೆದಾಡೋಕ್ಕೆ ನಾನು ಬಿಡೋದಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಅಂದರೆ ಈ ಒಂದು ಸ್ಟ್ಯಾನ್ಸದ ಅರ್ಥ, ಒಬ್ಬ ಮಹಿಳೆ ಕುಟುಂಬದ ಒಂದು ಬಂಧನವನ್ನು ಗಟ್ಟಿಯಾಗಿ ಇಟ್ಕೊಳ್ತಾಳೆ, ಅವಳು ಒಂದು ಪ್ರೀತಿಯ ಗಂಟು, ಅವಳು ಮಕ್ಕಳನ್ನು ಒಟ್ಟಾಗಿ ಇಟ್ಕೊಳ್ತಾಳೆ ಮತ್ತು ಯಾರೂ ದಾರಿ ತಪ್ಪದಂತೆ ನೋಡ್ಕೋತಾಳೆ. ಮಹಿಳೆಯು ಆ ಮಕ್ಕಳನ್ನು ಒಟ್ಟಾಗಿ ಇಟ್ಕೊಂಡು ಅವರು ಯಾವುದೇ ರೀತಿ ದಾರಿ ತಪ್ಪದಂತೆ ಅವರನ್ನು ಬೆಳೆಸ್ತಾಳೆ, ಸಲಹುತ್ತಾಳೆ. ಮಹಿಳೆಯು ಕುಟುಂಬವನ್ನು ನೋಡಿಕೊಳ್ಳುವುದನ್ನು ನಿಲ್ಲಿಸಿದರೆ ಆ ಕುಟುಂಬ ಅಂತಕ್ಕಂಥದ್ದು ಕುಸಿದು ಹೋಗುತ್ತೆ, ಆ ಕುಟುಂಬವು ನಾಶವಾಗುತ್ತೆ ಅಂತಕ್ಕಂಥದ್ದು ಈ ಸಾಲುಗಳಲ್ಲಿ ಹೇಳ್ತಾರೆ. ಇನ್ನು ಮುಂದಿನ ಒಂದು ಸ್ಟ್ಯಾನ್ಸಾಗೆ ಬಂದಾಗ, ಐ ಆಮ್ ದ ಹೌಸ್ ಫ್ರಮ್ ಫ್ಲೋರ್ ಟು ರೂಫ್, I deck the walls, the board I spread, I spin the curtains, wrap and whoop and shake the down to be their bed. ಈ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ನಾನು ನೆಲದಿಂದ ಒಂದು ರೂಪ್ನವರೆಗೂ ನಾನೇ ಆಗಿದೆ, ನಾನೇ ಒಂದು ಮನೆ, ನೆಲದಿಂದ ಒಂದು ರೂಪ್ನವರೆಗೂ ನಾನೇ ಒಂದು ಮನೆ, ನಾನು ಗೋಡೆಗಳನ್ನು ಅಲಂಕರಿಸ್ತೇನೆ, ನಾನು ಬೋರ್ಡನ್ನು ಹರಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅರ್ಥ, ಮಹಿಳೆಯು ಮನೆಯನ್ನು ನಿರ್ಮಿಸುವುದು ಮಾತ್ರವಲ್ಲದೆ ಅದನ್ನು ಸುಂದರಗೊಳಿಸ್ತಾಳೆ ಮತ್ತು ಕುಟುಂಬಕ್ಕೆ ಆರಾಮದಾಯಕವಾದಂಥ ವಾತಾವರಣವನ್ನು ಆ ಮನೆಯಲ್ಲಿ ಸೃಷ್ಟಿಸ್ತಾಳೆ ಅಂತಕ್ಕಂಥದ್ದು. ಐ ಸ್ಪಿನ್ ದ ಕರ್ಟನ್ಸ್, ರ್ಯಾಪ್ ಆ್ಯಂಡ್ ಹೂಪ್ ಆ್ಯಂಡ್ ಶೇಕ್ ದ ಡೌನ್ ಟು ಬಿ ದೇರ್ ಬೆಡ್. ನಾನು ಆ ಒಂದು ಕರ್ಟೈನ್ಸನ್ನು ಹಾಕ್ತೇನೆ ಮತ್ತು ನಾನು ಆ ಒಂದು ಹಾಸಿಗೆಯಾಗಲು ಹತ್ತಿಯನ್ನು ನೀಡ್ತೇನೆ ಅಂತ. ಅಂದರೆ ಮಹಿಳೆ ಮನೆಯ ಪ್ರತಿಯೊಂದು ವಿವರವನ್ನು ನೋಡ್ಕೋತಾಳೆ, ಮನೆಯನ್ನು ಒಂದು ಆರಾಮದಾಯಕ ಮತ್ತು ಅದೊಂದು ರೀತಿ ಸುಂದರವಾದಂತಹ ಪ್ರದೇಶವಾಗಿಡಲು ಮಹಿಳೆ ಶ್ರಮಿಸ್ತಾಳೆ ಅಂತಕ್ಕಂಥದ್ದು ಈ ಸಾಲಿನ ಅರ್ಥ. ಇನ್ನು ಕೊನೆಯ ಸ್ಟ್ಯಾನ್ಸಾಗೆ ಬಂದಾಗ, ಐ ಆಮ್ ದೇರ್ ವಾಲ್ ಅಗೇನೆಸ್ಟ್ ಆಲ್ ಡೇಂಜರ್, ದೇರ್ ಡೋರ್ ಅಗೇನೆಸ್ಟ್ ದ ವಿಂಡ್ ಆ್ಯಂಡ್ ಸ್ನೋ, ದೋ ವುಮೆನ್ ಲೇಡ್ ಇನ್ ಎ ಮ್ಯಾಂಗರ್, ಟೇಕ್ ಮೀ ನಾಟ್ ಟಿಲ್ ದ ಚಿಲ್ಡ್ರನ್ ಗ್ರೋ. ನೋಡಿ, ಈ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ಐ ಆಮ್ ದೇರ್ ವಾಲ್ ಅಗೇನೆಸ್ಟ್ ಆಲ್ ಡೇಂಜರ್, ನಾನು ಎಲ್ಲ ಅಪಾಯಗಳ ವಿರುದ್ಧ ಅವರಿಗೆ ಗೋಡೆಯಾಗಿ ನಿಲ್ಲಬಲ್ಲೆ. ದೇರ್ ಡೋರ್ ಅಗೇನೆಸ್ಟ್ ದ ವಿಂಡ್ ಆ್ಯಂಡ್ ಸ್ನೋ, ಒಂದು ಗಾಳಿ ಮತ್ತು ಹಿಮ ಬಂದಾಗ ಅದರ ವಿರುದ್ಧ ನಾನು ಒಂದು ಬಾಗಿಲಾಗಿ ನಿಲ್ತೇನೆ. ದೋ ವುಮೆನ್ ಲೇಡ್ ಇನ್ ಎ ಮ್ಯಾಂಗರ್, ಅಂದರೆ ಇಲ್ಲಿ ಒಬ್ಬ ಮಹಿಳೆಯೊಬ್ಬಳು ತೊಟ್ಟಿಲಲ್ಲಿ ಮಲಗಿಸಿದವನೇ, ಆ ಮಕ್ಕಳು ಬೆಳೆಯುವವರೆಗೂ ನನ್ನನ್ನು ದೂರ ಮಾಡಬೇಡ ಅಂತಕ್ಕಂಥದ್ದು. ಟೇಕ್ ಮೀ ನಾಟ್ ಟಿಲ್ ದ ಚಿಲ್ಡ್ರನ್ ಗ್ರೋ, ಮಕ್ಕಳು ಬೆಳೆಯುವವರೆಗೂ ನನ್ನನ್ನು ದೂರ ಮಾಡಬೇಡ ಅಂತ ಹೇಳ್ತಾ ಇದ್ದಾಳೆ. ಅಂದರೆ ಈ ಒಂದು ಕೊನೆಯ ಸ್ಟ್ಯಾನ್ಸದ ಅರ್ಥ, ಮಹಿಳೆ ತನ್ನ ಮಕ್ಕಳಿಗೆ ಒಬ್ಬ ರಕ್ಷಣೆಯನ್ನು ನೀಡುವವಳಾಗಿದ್ದಾಳೆ, ಅವರನ್ನು ಅಪಾಯಗಳಿಂದ ಕಷ್ಟಗಳಿಂದ ರಕ್ಷಿಸ್ತಾಳೆ. ಅದು ಮಕ್ಕಳನ್ನೇ ಅಲ್ಲ, ಮನೆಯಲ್ಲಿರುವವರೇ ಎಲ್ಲರನ್ನೂ ಸಹ ಆಕೆ ರಕ್ಷಿಸ್ತಾಳೆ. ಮಹಿಳೆ ತನ್ನ ಮಕ್ಕಳು ಬೆಳೆಯುವವರೆಗೂ ತನ್ನನ್ನು ಕುಟುಂಬದಿಂದ ದೂರ ಮಾಡಬೇಡ ಅಂಥೇಳಿ ದೇವರಲ್ಲಿ ಬೇಡ್ಕೊಳ್ತಾ ಇದ್ದಾಳೆ. ಇದು ತಾಯಿಯ ಒಂದು ನಿಸ್ವಾರ್ಥ ಪ್ರೀತಿ ಮತ್ತು ಮಕ್ಕಳ ಮೇಲಿನ ಕಾಳಜಿಯನ್ನು ಈ ಸಾಲು ಎತ್ತಿ ತೋರಿಸ್ತಾ ಇದೆ. ಅಂದರೆ ಈ ಕವಿತೆಯಲ್ಲಿ ಕ್ಯಾಥರಿನ್ ಟೈನನ್ ಹೇಳಲು ಹೊರಟಿರ್ತಕ್ಕಂಥದ್ದು, ಮಹಿಳೆಯು ಕುಟುಂಬದ ಆಧಾರ ಸ್ತಂಭ, ಮಹಿಳೆ ಇಲ್ಲದೆ ಹೋದರೆ ಆ ಕುಟುಂಬವು ನಿಜವಾಗಲು ನಾಶವಾಗುತ್ತೆ, ಮಹಿಳೆಯೇ ಅತಿ ಮುಖ್ಯ ಕುಟುಂಬಕ್ಕೆ ಅಂತ ಈ ಪದ್ಯದ ಮೂಲಕ ತಿಳಿಸಿದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಕನ್ನಡದ ಎಕ್ಸ್ಪ್ಲನೇಷನ್ನೊಂದಿಗೆ ಇಂಗ್ಲೀಷ್ ಒಂದು ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹಾಗೆ ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.